ನಮಸ್ಕಾರ ರೀಪ್ಪ, ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ. ನಾನು ನಿಮ್ಮ ಪ್ರಮೋದಿನ ಬ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ ಅಂತಂದ್ರಲ್ಲ, ನೀವು ಆ್ಯಕ್ಚುಲಿ ಫುಲ್ ಮಳೆ ಬರೋ ಎನ್ವೈರ್ನ್ಮೆಂಟ್ ಆಗ್ಯದ. ಅದಕ್ಕೆ ನೀವು ಅನ್ಕೊಳ್ತಿರ್ಬೇಕು ಯಾಕೆ ಇವಾಗ ಕತ್ಲಾಗ ಕುಂತು ಬ್ಲಾಗ್ ಮಾಡತ್ತಾನ ಅಂಥೇಳಿ. ಕತ್ಲೆ ಆಗಿಲ್ಲ, ಕರೆಂಟ್ ಹೋಗ್ಯದ ನಂಬಲ್ಲಿ. ಸೊ ಇವಾಗ ಏನಪ್ಪ ಅಂತಂದ್ರೆ, ಇವಾಗ ಮಾರ್ನಿಂಗ್ ಮೆಸೇಜ್ ಕೊಟ್ಟರು ನಂಬಲ್ಲಿ. ಏನಪ್ಪ ಅಂತಂದ್ರೆ DC ಸರ್ ಬರತ್ತಾರ ಅಂತ ನಂಬಲ್ಲಿ. ಸೊ DC ಸರ್ ಬರತ್ತಾರ ಅಂಥೇಳಿ ಮುಂಜಾನೆ 8ಗೆ ಎಬ್ಬಿಸ್ಯಾರ. ಅವರು 12:30 1ಕ್ಕೆ ಬರ್ತಾರಂತ. ಸೊ ಇದೇ ಡಿಪಾರ್ಟ್ಮೆಂಟ್. ಯಾಕಂತಂದ್ರೆ ನೀವು ಅಡ್ವಾನ್ಸ್ ಆಗಿರೋದೇ ಡಿಸಿಪ್ಲಿನ್. ಅವರು ಬರೋದು ಯಾವಾಗ, ನಾವು ರೆಡಿ ಆಗೋದೇ ಎಷ್ಟು ಟೈಮ್ ಡಿಫ್ರೆನ್ಸ್ ಅದ ನೋಡಿರಿ. ದಿಸ್ ಈಸ್ ಆಸ್. ಸೊ ನೋ ಪ್ರಾಬ್ಲಮ್. ಸೊ ಇವಾಗ ಏನಪ್ಪ ಅಂತಂದ್ರಲ್ಲ, ಪಟ ಹೋಗಿ ಶೇವಿಂಗ್ ಮಾಡ್ಕೊಂಬರ್ಬೇಕು. ಸೊ ಅಲ್ಲಿ ಏನು ಸಣ್ಣ ಬಿಯರ್ಡ್ ಕಾಣತ್ತವಲ್ಲ, ಐ ಹ್ಯಾವ್ ಟು ಶೇವ್ ದ್ಯಾಟ್. ಇಲ್ಲಾಂದ್ರೆ ಅದಕ್ಕೂ ಅವ್ರು ಪಾಯಿಂಟ್ ಔಟ್ ಮಾಡ್ತಾರೆ, ಯಾಕೆ ಮಾಡ್ಕೊಂಡಿಲ್ಲ ಅಂಥೇಳಿ. ಸೊ ಪಟ ಹೋಗಿ ಶೇವ್ ಮಾಡ್ಕೊಂಬರ್ರಿ. ಇದು ನನ್ನ ಶೇವಿಂಗ್ ಪೌಚ್. ಸೊ ಇಲ್ಲದಪ್ಪ ಇದ್ರದ್ದು ಹೆಡ್. ಎಲ್ಲೋ ಮೂಲೆ ಸಿಕ್ಕೊಂಬದ್ದು ರೀ. ಇಲ್ಲಿ ಹೋಗಿ ಶೇವ್ ಮಾಡ್ಕೊಂಬರ. ಇಲ್ಲಿ ಹೊರಗೆ ಬಂದ್ಮೇಲೆ ನೋಡತ್ತೀನಿ ಕ್ರಿಕೆಟ್ ಆಡತ್ತಾರಪ್ಪ. ಇಲ್ಲಿ ಕ್ರಿಕೆಟ್ ಮ್ಯಾಚ್ ನಡತ್ತು ನಂಬಲ್ಲಿ. ಪ್ಲೇಯರ್ಸ್ ಬಂದಿದ ಮೇಲೆ ಓಡಾಡ್ಲತ್ತಾರ. ಒಂದಿಷ್ಟು ಪ್ಲೇಯರ್ಸ್ ಟೀ ಶರ್ಟ್ಸ್ ಮೇಲೆ. ಏನೇ ಆಗಲಿ ಕ್ರಿಕೆಟ್ ಮ್ಯಾಚರ್ ನಿಂದ್ರಬಾರ್ದು ನಂಬಲ್ಲಿ. ಪೀಕ್ ಮೇಲ್ ಕಂಟೆಂಟ್. ಮರ್ತೋಗಿದೆ, ಶೇವ್ ಮಾಡ್ಕೊಂಬರ್ಬೇಕು. ಹೋಗಿ ಶೇವ್ ಮಾಡ್ಕೊಂಬರ. ನಿನ್ನೆ ಮುಂಜಾನೆ ಅಂದಿದ್ದೇನಾ, ನಿನ್ನೆ ಮುಂಜಾನೆ ಅಂತಲ್ಲ, ಲೈಕ್ ಮೊನ್ನೆ ಅನ್ನೋದು ಏನಪ್ಪ, ಮಳಿನೇ ಬರ್ಲಾಗ್ಯದ, ಒಟ್ಟ ಮಳೆ ಬರ್ಲಾಗ್ಯದ ಅಂಥೇಳಿ. ಈಗ ನೋಡತ್ತೀನಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಯದ ಆಲ್ರೆಡಿ. ಹನಿಗಳು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಯದ. ಸೊ ಪಟ ಶೇವ್ ಮಾಡಿಕೊಂಡು ಇಲ್ಲಿಂದ ಹೋಗಮ್ಮ. ಶೇವಿಂಗ್ ಮಾಡ್ಕೊಂಮೇಲೆ ನಾ ಯಾವಾಗಲೂ ಒಂದು ಅಬ್ಸರ್ವ್ ಮಾಡೀನಿ. ಏನಂತಂದರೆ, ಶೇವಿಂಗ್ ಮಾಡ್ಕೊಂಡು ತಕ್ಷಣ ಭಾಳ ಬೆಳ್ಳಗೆ ಕಾಣಿಸ್ತೀನಿ ನಾನು. ಭಾಳ ಬೆಳ್ಳಗೆ ಅಂದ್ರೆ ಅಷ್ಟು ಬೆಳ್ಳಗಲ್ಲ. ನನ್ನ ಸ್ಕಿನ್ ಕಲರ್ಕಿನ್ನ ಒಂದು ಸ್ವಲ್ಪ ಚಂದ. ಈಗಲೂ ಬೆಳ್ಳಗೆ ಕಾಣತೀನಿ ಅಂತ ಸ್ವಲ್ಪ ಹೇಳಿ ನೋಡ್ರಿ. ಹಂಗೆ ಕಾಣತೀನಿ ಬೆಳ್ಳಗೆ. ನೋಡತ್ತೀನಿ ಈಗ ಸಡನ್ನಾಗಿ ನೋಡಿದ್ರೆ ಬಿಸಿಲು ಬಂತೀಗ. ಸಡನ್ನಾಗಿ ಬಿಸಿಲಿನ ಆಗಮನ. ಕ್ರಿಕೆಟ್ ಮ್ಯಾಚ್ ಒಂದು ನಡೀತದೆ ಇವಾಗ. ಇಟ್ಸ್ ಓವರ್. ಭಾಳ ಇಂಟ್ರೆಸ್ಟಿಂಗ್ ನಡೀತದೆ ನಮ್ಮ ಮ್ಯಾಚ್ ನಮ್ಮ ಬಗ್ಗೆ. ನಾಡೆ ಅವನು ಅಲ್ಲೇ ಹೋಗಿದ್ದು ಬಾಲ್ ಮತ್ತೆ ಅಲ್ಲೇ ಹೊಡೆದು ನೀವು ಸತ್ಯನಾಶ್. ಇಂಡಿಯನ್ ಕ್ರಿಕೆಟ್ में होना था. ಎರಡನೇ ಸಲ ಹೋಗ್ಯದ ಈ ಬಾಲಿಗೆ. ಯಾರು ಹೊರಗೆ ಹೊಡಿತಾರಲ್ಲ ಔಟ್ ಅತ್ತ. ಇವಾಗ ಔಟ್ ಇವ. ಈಗ ಮತ್ತೆ ಅಲ್ಲಿ ಹೋಗ್ತಿಲ್ಲ ಬಾಲ್. ಆಯ್ತಿರ್ಲಕ್ಕ ಅವ್ರು ಕ್ರಿಕೆಟ್ ಆಡ್ಲಕ್ಕ. ನಾವು ಹೋಗೊಂದು ಸ್ವಲ್ಪ ನೀರು ಕುಡಿಯಮ್ಮ. ಮುಂಜಾನೆ ತಕ್ಷಣ ನೀರೇ ಕುಡಿದಿರಲಿಲ್ಲ. ಅದಕ್ಕೆ ಇವಾಗ ಫುಲ್ ಒಂದು ಹಾಫ್ ಬಾಟಲ್ ನೀರು ಕುಡಿಬೇಕಂತ ಪ್ಲ್ಯಾನ್ ಹಾಕ್ಲತ್ತೀನಿ. ಏಮ್ರ అయిపోయిందా ಸ್ನಾನ? ఏందా అంత బిజీ? మాట్లాడిస్తున్నా అయినా బిజీయా? మెసేజ్ వచ్చింది. ఏమని? వాడు చిన్న హెల్ప్ అని పెట్టిండు, పైసలు కన్నా. అడుగుతారమ్మా. ವಾಟರ್ ಲೆವೆಲ್ ಎಷ್ಟದ ನಂಬಲ್ಲಿ? ಅವನು 1 ಲೀಟ್ರ್ ಅದ ನಂಬಲ್ಲಿ. 1 ಲೀಟ್ರ್ ನೀರು. ಇವಾಗ 1 ಲೀಟ್ರ್ ನೀರು ಕುಡಿದು ಕುಂದಿರ್ತೀನಿ. ಹೊಟ್ಟೆ ತಂಪಾತ ಪೂರ. ಆ್ಯಕ್ಚುಲಿ ಹಿಂಗೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ನೆಲ್ಲ ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಬೇರೆ ಆಪ್ಷನ್ ಇಲ್ಲ. ಕಾಪರ್ ಗ್ಲಾಸ್, ಕಾಪರ್ ಬಾಟಲ್
ಅದ್ರಲ್ಲಿ ನೀರು ಕುಡೀರಿ ಮುಂಜಾನೆ ಹೆಲ್ತ್ ಚಲೋ ಇರ್ತದೆ. ನಂಬಲಿಲ್ಲ ತೊಗೊಂಬರೋಕ್ಕಾಗಲ್ಲ, ತೊಗೊಂಬರ್ಬೋದು ಬಟ್ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಬಟ್ ಪ್ಲಾಸ್ಟಿಕ್ ಬಾಟಲ್ ಈಸ್ ಸಮ್ ವಾಟ್ ಓಕೆ ಫಾರ್ ಮೀ. ನಾವು ಇನ್ನೊಂದು ಹೇಳ್ತಾರೆ, ವಾಟರ್ ಬಾಟಲ್ ನೀವು ಯಾಕೆ ಬಾಯಿ ಹಚ್ಚಿ ಕುಡಿತೀರಿ ಅಂತ ಹೇಳ್ತಾರೆ. ಅವರೆಲ್ಲ ಮಾತು ಕೇಳೋಕೆ ಹೋಗ್ಬೇಡ್ರಿ. ಈ ಬಾಟಲ್ ನಂದು, ನೀರು ನಂದು, ಬಾಯಿ ನಂದು, ಒಳಗೆ ಹೋಗೋದು ಮೆಟೀರಿಯಲ್ ನಂದು. ನಾ ಬಾಯಿ ಹಚ್ಚರೆ ಕುಡಿತೀನಿಲ್ಲ ಅಂದ್ರೆ ನಾ ಏನರ ಹಚ್ಚಿ ಕುಡಿತೀನೋ ನಿನ್ಗೆ ಯಾಕೆ, ನಿನ್ನ ಕುಡಿಯೋದೈತಂದ್ರೆ ನಿನ್ನ ವಾಟರ್ ಬಾಟಲ್ ನೀ ತೊಗೊಂಬ ಅಂತ ಹೇಳ್ರಿ ಅವ್ರಿಗೆ. ನಾರೇ ಬಾಯಿ ಹಚ್ಚೆ ಕುಡಿಯೋ ಅಷ್ಟೇ. ಈಗ ಏನಂತಂದ್ರಲ್ಲ, ರೋಲ್ ಕಾಲ್ ಮುಗಿಸ್ಕೊಂಡ್ರೆ ಬಂದೀನಿ. ಇವಾಗ ರೋಲ್ ಕಾಲ್ ಮುಗಿದು ಫೈನಲಿ. ಈಗ ನಮ್ಮ ಪಾರಾಗ ಬಂದು ಡ್ಯೂಟಿ ಕುಂತಾರೆ ಅಂತೇಳಿ ನೀರು ಕೊಡಕೊಂತೀನಿ ಅವನಿಗೆ. ಸೊ ಅವನಿಗೆ ನೀರು ಒಂದು ಕೊಟ್ಟು ಹೋಗ್ಬೇಕೀಗ. ಅಣ್ಣ ಫುಲ್ ಶಾಕ್, ಇವನ್ ಫೋನ್ನಾಗ ಏನು ಮಾಡತ್ತಾನ ಅಂತೇಳಿ. ಅಷ್ಟೇ ಬ್ಲಾಗ್ ಮಾಡಿದ್ರಲ್ಲ ಎಲ್ಲರೂ ಒಂದು ಟೈಪ್ ವಿಚಿತ್ರ ಲುಕ್ ಕೊಡ್ತಾರೆ. ಅವನು ಪಾಪ ಲುಕ್ ಕೊಡತ್ತಿದ್ದ. ಹಾಯ್ ಚಪ್ರ. ಹಾಯ್ ಫ್ರೆಂಡ್ಸ್. ಪಾಪ ನೀರಿಲ್ಲದ ಕೂತಾನಿವ ತಿಸ್ಕೊ. ಲೇ నేను డ్యూటీ ఉన్నారా, నాకు చెప్పినా నేను చంపుతారా? ఏమో లేరా, ఎవడు దోస్తాడు. నో బ్రో, అబ్బా. నేను పర్మిషన్ ఇవ్వను. పెట్టినా ఇంకో కేసు ఎత్తా. ಪರ್ಮಿಷನ್ ಕೊಡಲ್ಲ ಅಂತವ. ಪರ್ಮಿಷನ್ ಹಂಗೆ ವಿಡಿಯೋ ಮಾಡಿದ್ರೆ ನಾ ಕೇಸ್ ಹಾಕ್ತಾ ಇರತ್ತಲ್ಲ ನೀವು కేసు పెడతావరా? అన్న మీద కేసు పెడతావా? ఏంది బ్రో అంతే కదా. కట్ చేసావు బ్రో, పెట్టా. ಈಗ 40 మంది నైట్ డ్యూటీ ಮಾಡಕ್ಕೆ ಹೋಗ್ತಾರಂತ. ఇವಾಗ నీకు తెలుసా ఇప్పుడు ఏం చెప్పారని? 40 మెంబర్స్ నైట్ డ్యూటీ వెళ్తారంట ఇప్పుడు. వేరే కంపెనీకి వెళ్ళిపోతున్నాయి కాబట్టి మనం డ్యూటీ చేయాలి ఇక్కడ. వెళ్ళాలి, ಚಾಟ್ వస్తే వెళ్ళాలి. ಇವಾಗ ಚಾಟ್ ಬಂತು, ಡ್ಯೂಟಿ ಚಾಟ್ ಅಂದ್ರೆ 40 ಮಂದಿ ನೈಟ್ ಡ್ಯೂಟಿಗೆ ಹೋಗ್ಬೇಕು. ನೈಟ್ ಡ್ಯೂಟಿಗೆ ನಾವು ಎದಕ್ಕೆ ಹೋಗ್ಬೇಕು? ಯಾಕಂತಂದ್ರೆ ಬೇರೆ ಕಂಪ್ನಿಗಳು ಹೋಲತ್ತವ ಇಲ್ಲಿಂದ. ಹಂಗಾಗಿ ನಮಗೆ ಡಿಪ್ಲಾಯ್ ಮಾಡ್ಯಾರ ಇಲ್ಲಿ. రేపు వస్తుంది మన నాకు కూడా పొద్దున. నీకు రాదు. ఓన్లీ నైట్ है ना? हाँ सर, रिकॉर्डिंग क्यों कर रहा? व्लॉग बनाता हूँ सर मैं. वीडियो बनाता हूँ सर. वो यूट्यूब में आप देखते हो ना किसी को, हाँ वही मैं भी बनाता हूँ सेम. तुम्हारा क्या नाम से बना था? प्रमोद बोल के है सर मेरा. यूट्यूब में होगा, सर्च करिए, मिल जाएगा आपको. प्रमोद. और आगे तो तुम्हारा यूट्यूब देखा नहीं. अभी आया नहीं है सर, अभी धीरे धीरे कर रहा हूँ, नया. अभी आगे बढ़ के स्टंट नहीं सर, मतलब नॉर्मल जो मैं दिन में करता हूँ, क्या कर रहा हूँ क्या नहीं, बस वही एक हल्का बुल्का वीडियो बना के बस इतना ही. हाँ इतना ही है सर. ರಿವ್ಯೂಸ್ ಬ್ರೋ ಪ್ಲೀಸ್ ಗಿವ್ ಮಿ ಒನ್ ಚಾಕ್ಲೇಟ್ ಇನ್ ಮಾರ್ಟ್. ಇಲ್ಲಿ ಆ್ಯಕ್ಚುಲಿ ನೋಡತ್ತಿರಲ್ಲ, ಇದು ಅವತ್ತು ರಾತ್ರಿ ಬಂದು ಇಲ್ಲಿ ನೋಡಿ. ರಾಮ್ ಅಂದ್ರೆ ಇವ ಯಾವಾಗ ಡ್ಯೂಟಿಗೆ ಕೂತಿದ್ನಲ್ಲ ಅವ ರಾಯ್ ಅಂದ್ರೆ ನನ್ನ ಹೆಸರು, ಶಿವ ಇನ್ನೊಬ್ಬನ ಹೆಸರದ, ವರ್ಮಾ ಅಂತೇಳಿ ಇನ್ನೊಬ್ಬ ಹುಡುಗನ. ಎಲ್ಲರೂ ಅವತ್ತು ಏನು ಮಾಡಿದ್ವಿ ಸ್ಟಾರ್ಟಿಂಗ್, ಎಲ್ಲರೂ ಬಂದು ರಾತ್ರಿ ಫುಲ್ ಯಾರ್ಯಾರು ಎಷ್ಟೆಷ್ಟು ಕ್ರಿಯೇಟಿವಿಟಿ ಇದೆಲ್ಲ ಎಲ್ಲ ಹಿಂಗೆ ತೋರಿಸ್ಕೋತ ಪೂರಲ್ಲಿ ನೋಡ್ರಿ ಹೆಂಗೆ ಮಾಡಿದ್ದು. ಎಲ್ಲ ಡಿಸೈನ್ ನಂದೇ. ಈ ಕಾರ್ ನಾ ಆಳಿಸಿನ, ಇದು ಕಾರ್ ನಂದು. నువ్వేం ప్రాసెస్? చెప్పు ఏం ప్రాసెస్? ఐ మీన్ షేడింగ్ ఇన్ కలర్. ಕಲರ್ ಇವ ಶೇಡರ್. ಇದು ಶೇಡಿಂಗ್ ಕಾಣುತ್ತೆ ಇವ ಮಾಡ್ಯಾನ. ಈಗ ಇದು ಶೇಡಿಂಗ್ ಅವನ ಕೆಲಸ. ಇವೆಲ್ಲ ಶೇಡಿಂಗ್ ಇವ ಮಾಡ್ಯಾನ. ಎಲ್ಲ ಕ್ರಿಯೇಟಿವಿಟಿ ಹುಡುಗರು ಅವ ನಂಬಲ್ಲಿ. ವರ್ಮಾ ಹೌಸ್. ಇದು ಸ್ಕೆಚ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ ನೋಡ್ರಿ ನಿಮ್ಗೆ. ಇದು ಆ ಪಾರನ್ ಮನಿ, ಆ ಪಾರನ್ ಕಾರ್, ಆ ಪಾರನ್ ಹುಡುಗ ಅಂತೀವ ಅಂದ್ರೆ ಮಗ, ಅವ್ರ ಹೆಂಡತಿ, ಅವನು ವಾಟರ್ಫಾಲ್ ಅಂತದ್ದು ಪೂರಾ ಕನೆಕ್ಷನ್. ಅದು ಎಲ್ಲೋ ಕಾಣತ್ತಲ್ಲ, ಎಲ್ಲೋ ಚಂದ ಎಕ್ಸ್ಪ್ಲೇನ್ ಮಾಡತ್ತಿದ್ದ ನಾವು. ವರ್ಮಾಸ್ ಹೌಸ್, ವರ್ಮಾಸ್ ಕಾರ್ ಅಂತೇಳಿ. నడరాణ ప్లీజ్ లేదు ఏం లేదు, వెళ్తున్నా బాయ్ బ్రో. అంతేనా? అంతే. రేపు నైట్ డ్యూటీ ఉందిరా, మళ్ళీ ఈరోజు ఫిక్స్ చేస్తున్నాం. వాళ్ళందరూ కూర్చుంటారు అక్కడ బాత్రూమ్ దగ్గర, ఫుల్ కాంపిటీషన్ కోసం కూర్చుంటారు. ನಾ ಹೋಗಿ ಫಸ್ಟ್ ಜಾಗ ಮಾಡಿದ್ರೆ ಕಾಂಪಿಟೇಷನ್ ಪ್ಲೇ ಹತ್ತು ಪೂರ ಅಲ್ಲಿ ಮಾತ್ರ. చెప్పు. ಅಲ್ಲಿ ಕಾಂಪಿಟೇಷನ್ ಹತ್ತೋದು, ಬಟ್ಟೆ ಹೋಗಿ ಕಾಂಪಿಟೇಷನ್, ಮುಖ ತೊಳ್ಕೊ ಕಾಂಪಿಟೇಷನ್. ನಮ್ಗೆ ಬೇಡ. ಇವಾಗ ಪಟ್ಬಿಟ್ಟು ಹೋಗಿ ಬಟ್ಟೆ ತೊಳೆದು ಸ್ನಾನ ಮಾಡಿ ನೈಟ್ ಡ್ಯೂಟಿ ರೆಡಿ ಆಗ್ಬಿಡಮ್ ನಾವು. ಇದು ಯಾವಾಗಲೂ ಹಾರಲ್ಲ, ಇದು ನಾವು ಯಾವಾಗಲೂ ಕೆಳಗೆ ಇಲ್ಲೇ ಇರ್ತದೆ. ಈಗ ಓಡಲೇ ಎಲ್ಲಿ ಓಡ್ತು ಒಂದು ಹಾರ್ತು. ವಾವ್, ಪೀಚೆ ಒಳಗೆ ಶಾರ್ಟ್ ಆಯ. ಸೊ ನಾನು ನಿಮ್ಗೆ ಅಲ್ಲಿ ತನಕ ಸಿಗ್ತೀನಿ ಅಂತ ಇನ್ನೊಂದು ಬ್ಲಾಗ್ನಾಗ ಅಲ್ಲಿ ತನಕ